NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಯುವಜನರು ಸಾಧಿಸುವ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ಸೇವಾ ಮನೋಭಾವನೆಯನ್ನು ಮತ್ತು ಪರೋಪಕಾರ ಗುಣಗಳು ಜೀವನದ ಉಸಿರಾಗಬೇಕು ಎಂದು ಪ್ರಾಧ್ಯಾಪಕ ಕೃಷ್ಣಮೂರ್ತಿ ಕರೆ ನೀಡಿದರು. ಅವರು ಕೃಷ್ಣರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ರೆಡ್ ಕ್ರಾಸ್ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಚಟುವಟಿಕೆಗಳ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಏನ್ ಮಾಡ್ತಾರೆ ಅವರು ಅಂತಂದ್ರೆ ಇಂಥ ವಿದ್ಯಾರ್ಥಿಗಳಿಗೆ ಅಭಿಮನ್ಯು ಸಮಸ್ಯೆಯನ್ನು ಒದ್ದೇನೆ ಅವರಿಗೆ ಚಕ್ರವ್ಯೂಹವನ್ನ ಪ್ರವೇಶ ಮಾಡುವಂತ ವಿದ್ಯೆ ಗೊತ್ತಿತ್ತು. ಹೌ ಟು ಎಂಟರ್ ಅಂತ ಚಕ್ರವ್ಯೂಹವನ್ನು ಹೇಗೆ ಪ್ರವೇಶ ಮಾಡಬೇಕು, ಪ್ರವೇಶ ಮಾಡಿ ಆದಮೇಲೆ ಅಲ್ಲಿಂದ ಬಿಡಿಸ ಗರ್ಜಿಸಿ ಏನು ಪದ ಆಗುವುದಿಲ್ಲ. ನಾನು ಈ ರಾಜ್ಯವನ್ನು ಮುಂದುವರಿಸುವ ರಾಜ. ಉದಯ ಸಿಂಹನನ್ನು ಕೊಂದಿದ್ದೇನೆ, ಉಳಿಸಿಕೋ ನೀನು. ನಾನು ಬನವೀರ, ಈ ರಾಜ್ಯದ ಸಿಂಹ, ಈ ರಾಜ್ಯಾಡಳಿತವನ್ನು ನಡೆಸುವ ರಾಜ. ನಿನ್ನ ಮಾತನ್ನು ನಾನೇಕೆ ಕೇಳಬೇಕು? ಈಗ ನೋಡಿಕೋ ನಿನ್ನ ರಾಜನ ಮಗನನ್ನು ಹೇಗೆ ಕೊಲ್ಲುವೆ ಎಂದು. ಚಿಕ್ಕ ವಯಸ್ಸಿನಿಂದ ಇದೇ ಕೈಗಳಿಂದ ಎತ್ತಿ ಆಡಿಸಿರುವೆನು. ಆದರೆ ನೀನು ಇವತ್ತು ನನ್ನ ಪ್ರಭುವಿನ ಮಗುವನ್ನು ಸಾಯಿಸಲು ಮುಂದಾಗಿರುವೆ. ಬೇಡ ಬನವೀರ, ನಿನ್ನನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ಅವನನ್ನು ಸಾಯಿಸಬೇಡ. ಸೆರಗನೊಡ್ಡಿ ಮಂಡಿಯೂರಿ ಬೇಡುತ್ತೇನೆ ಬನವೀರ, ದಯವಿಟ್ಟು ಉದಯ ಸಿಂಹನನ್ನು ಕೊಲ್ಲದಿರು ಬನವೀರ, ಕೊಲ್ಲದಿರು. ಏನ ತಸ್ಮೈ ಶ್ರೀ ಗುರವೇ ನಮಃ. ಜ್ಯೋತಿ ಜ್ಞಾನದ ಸಂಕೇತ. ಅಂತ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ವೇದಿಕೆಯ ಮೇಲೆ ನೆರೆದಿರುವ ಎಲ್ಲ ಅತಿಥಿಗಳಲ್ಲಿಯೂ ಮನವಿ. ಎಲ್ಲ ಅಧ್ಯಾಪಕ ಪಂಪ ಭಾರತದಲ್ಲಾಗಲೇ ಭೂಮಿಯಲ್ಲಿನ ಪರಾಕ್ರಮದ ಚಿತ್ರಣ ಹೆಂಗೆ ಬರುತ್ತೆ ಅಂದ್ರೆ ಎಂಥ ವೀರ ಆ ಪ್ರತಿಭೆ ನನಗೆ ಹೇಳಕ್ಕೆ ಹೋಗೋದಿಲ್ಲ. ಅಂತ ವೀರ ಆದ್ರೆ ಆತ ಸಾಯ್ತಾನೆ. ಯಾಕೆ ಅಂತಂದ್ರೆ ಚಕ್ರವ್ಯೂಹವನ್ನ ಪ್ರವೇಶ ಮಾಡೋದು ಗೊತ್ತಿದ್ದೇ ಹೊರತು ಅದರ ಒಳಗಡೆ ಸೃಷ್ಟಿಯಾಗುವ ನಾವು ಊಹಿಸಲಾಗದ ಸಮಸ್ಯೆಗಳೆಲ್ಲವನ್ನ ಎದುರಿಸಿ ಎದ್ದು ಬರುವ ಸಾಮರ್ಥ್ಯ ಅವನ ಒಳಗಡೆ ಇರಲಿಲ್ಲ. ನೋಡಿ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಗಮನಿಸಬೇಕಾದ ಮಾತು ಏನು ಅಂತಂದ್ರೆ, ನೀವೇನು ಪಠ್ಯದ ಒಳಗಡೆ ಓದ್ತಾ ಇದ್ದೀರೋ, ಸಿಲೆಬಸ್ ಅಂತ ಓದ್ತಾ ಇದ್ದೀರೋ, ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನ ಓದ್ತಾ ಇದ್ದೀರೋ, ಆ ಜ್ಞಾನವನ್ನ ಯಾರೂ ಅಲ್ಲಗಳೆಯಲ್ಲ. ಅದು ಬೇಕಾದ ಜ್ಞಾನ. ಯಾವ ಜ್ಞಾನ ಅದು ಅಂದ್ರೆ ಜೀವನ ಚಕ್ರವ್ಯೂಹವನ್ನ ಪ್ರವೇಶ ಮಾಡುವುದಕ್ಕೆ ಬೇಕಾದ ಜ್ಞಾನ. ಅದು ಬೇಕೇ ಬೇಕು. ಆದರೆ ಜೀವನ ಪ್ರವೇಶ ಮಾಡಿದ್ಮೇಲೆ ಮುಗಿದೋಯ್ತು ಅಂತ ಅಲ್ಲ, ಒಳಗೋದ್ಮೇಲೆ ಶುರು ಮಾಡೋದು. ಅಲ್ಲಿಯ ಸಮಸ್ಯೆಗಳನ್ನು ನಿಭಾಯಿಸಿ ಹೊರಗಡೆ ಬರಬೇಕಾದ್ರೆ ಇನ್ನೊಂದು ಜ್ಞಾನ ಬೇಕಲ್ಲ, ರಿಟರ್ನಿಂಗ್, ವಾಪಸ್ ಬರುವಂತ ಜ್ಞಾನ. ಆ ಜ್ಞಾನ ಎಲ್ಲಿ ಸಿಗುತ್ತೆ ಅಂದ್ರೆ ಎಷ್ಟೋ ಸತಿ ನಾವು ಶೀರ್ಷಿಕೆ ನೋಡ್ತೀವಿ, ನಮ್ಗೆ ಅದು ಅರ್ಥನೇ ಆಗಿರೋದು. ಸಮಾರೋಪ ಅನ್ನೋ ಪದ ಇದೆ. ಸಮಾರೋಪ ಅಂದ್ರೆ ಏನು ಅಂತಂದ್ರೆ ಅನೇಕರು ಗೊತ್ತೇ ಇರೋದಿಲ್ಲ. ಸಮಾರೋಪ ಅನ್ನೋದು ಸಂಸ್ಕೃತ ಪದವಾಗಿರೋದ್ರಿಂದ ಆ ಪದವನ್ನು ನಾವು ದಿನನಿತ್ಯ ಬಳಸ್ತಿರೋದ್ರಿಂದ ಅದ್ರ ಅರ್ಥ ನಮ್ಗೆ ಆಗದೇ ಇರ್ಬೋದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಮಾರೋಪ ಪದದ ಅರ್ಥ ಇನ್ನೇನು ಘನದಾರಿಯೂ ಅಲ್ಲ. ಸಮಾರೋಪ ಅಂದ್ರೆ ಮುಕ್ತಾಯ ಅಂತ. ಇದು ಮುಕ್ತಾಯ ಸಮಾರಂಭ. ಯಾವುದಕ್ಕೆ ಮುಕ್ತಾಯ ಅಂತಂದ್ರೆ, ನೀವು ಹಾಗೆ ನಿಮ್ಮ DKPಯವರು ಹೇಳಿದ್ರು ಪಠ್ಯ ಮತ್ತು ಪಠ್ಯೇತರ ಅಂತ ಹೇಳಿ. ನೀವು ಸಾಂಸ್ಕೃತಿಕ ವೇದಿಕೆಯ ಅಡಿಯಲ್ಲಿ
ಕ್ರೀಡಾ ವಿಭಾಗದ ಅಡಿಯಲ್ಲಿ, ರೆಡ್ ಕ್ರಾಸ್ ಘಟಕದ ಅಡಿಯಲ್ಲಿ, ರಾಷ್ಟ್ರೀಯ ಸೇವಾ ಯೋಜನೆಯ ಆಸರೆಯಲ್ಲಿ, ಅನಂತರ ಇನ್ನಿತರ ಏನೇನು ಘಟಕಗಳು ಇದ್ದಾವೋ ಆ ಎಲ್ಲ ಘಟಕಗಳ ಅಡಿಯಲ್ಲಿ ಇಡೀ ವರ್ಷ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದಾರಲ್ಲ, ಆ ಎಲ್ಲಾ ಚಟುವಟಿಕೆಗಳನ್ನ ನಿಲ್ಲಿಸಿ ಇಲ್ಲಿಗೆ ಮುಕ್ತಾಯ ಮಾಡಿ ಅಂತ ಹೇಳುವಂತಹ ಕಾರ್ಯಕ್ರಮ ಈ ಸಮಾರಂಭ ಅನ್ನುವಂಥದ್ದು. ಇದಕ್ಕೆ ಯಾಕೆ ಮುಕ್ತಾಯ ಹೇಳಬೇಕು ಅಂದ್ರೆ ಮುಂದೆ ಪರೀಕ್ಷೆ ಇದೆ. ಈಗಾಗಲೇ ವಿಜ್ಞಾನದ ಮಕ್ಕಳಿಗೆ ಪ್ರೈವೇಟ್ ಪರೀಕ್ಷೆಗಳು ಆರಂಭ ಆಗಿರಬೇಕು ಅಥವಾ ಅವು ನಾಳೆಯಿಂದಲೇ ಆರಂಭ ಆಗಬಹುದು. ಪರೀಕ್ಷೆಗಳಿರೋದ್ರಿಂದ ನೀವು ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಅಲ್ಲಿ ನೀವು ಪಡೆಯುವ ಅಂಕ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅವು ತುಂಬಾ ಮುಖ್ಯವಾಗೋದ್ರಿಂದ ನೀವು ಅಲ್ಲಿ ಸಾಧನೆ ಮಾಡಬೇಕು ಅನ್ನೋ ಕಾರ್ಯಕ್ಕೆ ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿ ಇದಕ್ಕೊಂದು ವಾರ್ಷಿಕ ಮುಕ್ತಾಯವನ್ನ ಹಾಡುವಂತ ಒಂದು ಪದ್ಧತಿ ಇದೆ. ಆದ್ರೆ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ನೀವು, ಅದೇನೆಂದ್ರೆ ಯಾವ ಯಾವ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ, ಕ್ರೀಡೆ, ರೆಡ್ ಕ್ರಾಸ್, ರಾಷ್ಟ್ರೀಯ ಸೇವಾ ಯೋಜನೆ ಇತ್ಯಾದಿಗಳ ಒಳಗಡೆ ತೋರಿಸ್ಕೊಂಡಿದ್ರು ಅವ್ಯಾವುದೂ ಕೂಡ ಶಾಶ್ವತವಾಗಿ ಮುಕ್ತಾಯ ಕಾಣಬೇಕಾದಂತಹ ಚಟುವಟಿಕೆಗಳಲ್ಲ ಅನ್ನುವಂಥದ್ದನ್ನ ನೀವು ನೆನಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ನಾವು ಮನುಷ್ಯರು ಅನ್ನೋದನ್ನ ನಾವು ಮತ್ತೆ ಮತ್ತೆ ದಾಖಲೆ ಮಾಡ್ತಾ ಇರಬೇಕಾಗಿದೆ. ಎಷ್ಟೋ ಸರ್ತಿ ನಾವು ಅನೇಕರನ್ನ ಕಂಡಾಗ ನೀನು ಮನುಷ್ಯ ಕಳ್ಕೊಂಡು ಕಲ್ತ್ಕೋ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತೀವಿ. ಯಾಕೆ ಆ ಮಾತು ಬರುತ್ತೆ ಅಂದ್ರೆ ನಾವಿನ್ನೂ ಮನುಷ್ಯರಾಗೇ ಇಲ್ಲ. ಒಬ್ಬ ಕವಿ ಹೇಳ್ತಾನೆ, ಒಂದೊಂದು ಪ್ರಾಣಿಗೆ ಪ್ರಾಧ್ಯಾಪಕನಾಗಿ ಮತ್ತು ಆ ಕಾರಣಕ್ಕಾಗಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿತನಾಗಿರುವ ನಾನು ಮೊದಲಿಗೆ ನನ್ನ ಹೃದಯಾಂತರಾಳದ ನಮನವನ್ನ ಈ ನೆಲದ 2 ಮಹಾನ್ ಚೇತನಗಳಿಗೆ ಅರ್ಪಿಸಬೇಕಾಗಿತ್ತು. ಆ ಕೃತಜ್ಞತೆಯನ್ನು ಸಲ್ಲಿಸದೇ ಹೋದ್ರೆ ನನ್ನ ನಾಲ್ಗೆ ಬರೋಲ್ಲ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ಆ 2 ಚೇತನಗಳನ್ನ ಬಹುಶಃ ನೀವು ಈ ನೆಲದ ಮಕ್ಕಳಾಗಿ ಕೇಳಿರ್ತೀರಿ. ಒಬ್ಬರು ಮೈಸೂರು ಮಲ್ಲಿಗೆಯ ಕವಿ ಅಂತಲೇ ಹೆಸರಾದಂತಹ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕ ತನ್ನನ್ನ ರಾಷ್ಟ್ರವಲ್ಲ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದ ಹಿರಿಯ ಕವಿಗಳಾದಂತಹ ಶ್ರೀ KS ನರಸಿಂಹಸ್ವಾಮಿ. ಆ ಮಹಾನ್ ಚೇತನಕ್ಕೆ ನನ್ನ ಅಂತರಂಗದ ನಮನಗಳನ್ನು ಸಲ್ಲಿಸಿದೆ. ಇನ್ನೊಂದು ಅಂತರ್ಯ ಮಹಾಚೇತನ ಪ್ರೊಫೆಸರ್ ಸಿದ್ದರಾಮ, ಪಕ್ಕದ ಹೊಸಹೊರಲಿನ ಊರಿನವರು, ಕನ್ನಡದ ಮಹಾಕವಿಯಾಗಿ ವಿಭೂಸಂಖ್ಯೆ ಅನ್ನುವ ಅತ್ಯಂತ ಸರ್ವಶ್ರೇಷ್ಠ ಮಹಾಕಾವ್ಯವನ್ನ ಬರೆದು ಅದರ ಜೊತೆಗೆ ಕವಿಯಾಗಿ, ಅನುವಾದಕರಾಗಿ, ವಿಮರ್ಶಕರಾಗಿ, ವಿದ್ವಾಂಸರಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳ ಹಿತವನ್ನ ಸರ್ವಕಾಲ ಬಯಸುವ ಶ್ರೇಷ್ಠ ಪ್ರಾಧ್ಯಾಪಕರಾಗಿ ತಮ್ಮನ್ನ ದಾಖಲಿಸಿಕೊಂಡಂತಹ ಸಿದ್ದರಾಮರನ್ನ ನಾನು ಅಂತರಂಗ ಸಾಕ್ಷಿಯಾಗಿ ನಡೆಯುತ್ತಾ ನಾನು ಅವರಿಗೆ ನಮನವನ್ನು ಸಲ್ಲಿಸ್ತೀನಿ. ಮತ್ತು ನಾನು ಹೆಮ್ಮೆಯಿಂದ ಹೇಳಲು ಬಯಸ್ತೇನೆ, ಅದೇನಂತಂದ್ರೆ ನಾನು ಪ್ರೊಫೆಸರ್ ಸಿದ್ದರಾಮರ ಶಿಷ್ಯ ಅನ್ನುವಂಥ ಮಾತು. ಮಹಾರಾಜ ಕಾಲೇಜಿನಲ್ಲಿ 1983, 84 ಮತ್ತು 84, 85 ಈ 2 ವರ್ಷಗಳ ಕಾಲ ಅವರು ನನಗೆ ಕನ್ನಡ ಸಾಹಿತ್ಯವನ್ನ ಬೋಧನೆ ಮಾಡಬಹುದು. ಮತ್ತು ನಮ್ಮನ್ನ ಎಂಬ ಪರೀಕ್ಷೆಯನ್ನ ನಾವು ಎದುರಿಸಬೇಕಾದ್ರೆ ನಮ್ಮೊಳಗಡೆ ಯಾವ ತಿಳುವಳಿಕೆ ಬೇಕು ಅಂದ್ರೆ ಇತಿಹಾಸ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತಶಾಸ್ತ್ರ, ನಿರ್ಮಾಣಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಸಾಹಿತ್ಯ ಇವುಗಳ ಓದಿನ ಮೂಲಕ ಪಡೆದ ಜ್ಞಾನ ಪ್ರಯೋಜನಕ್ಕೆ ಬರಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಪ್ರಯೋಜನಕ್ಕೆ ಬರ್ತದೆ, ಆದ್ರೆ ಸಾಲೋದಿಲ್ಲ. ಅದರ ಆಚೆ ಇನ್ಯಾವುದೋ ಒಂದು ತಿಳುವಳಿಕೆ ನಮಗೆ ಬೇಕಿದೆ. ನನಗೆ ಈ ಮಾತನ್ನ ಹೇಳುವಾಗ ನನಗೆ ಮಹಾಭಾರತದ ಅಭಿಮನ್ಯುವಿನ ಪಾತ್ರ ನೆನಪಾಗ್ತದೆ. ನಿಮಗೆಲ್ಲ ಅಭಿಮನ್ಯು ಗೊತ್ತಿದೆ. ಆತ ಅರ್ಜುನ ಮತ್ತು ಸುಭದ್ರೆಯರ ಮಗ. ಪಾಂಡವರು ಕುರುಕ್ಷೇತ್ರ ಯುದ್ಧ ಮಾಡಿ ಕೊನೆ ಗೆದ್ದು ಬಿಡ್ತಾರೆ. ಗೆದ್ದಾದ್ಮೇಲೆ ಪಾಂಡವರು ಎಷ್ಟು ವರ್ಷ ರಾಜ್ಯಭಾರ ಮಾಡಿದ್ರು, ಅವರ ಆಳ್ವಿಕೆಯ ಪ್ರಗತಿಗಳೇನು ಅಂದ್ರೆ ನಮ್ಗೇನೇನೂ ಸಿಗಲ್ಲ. ಯಾಕಂದ್ರೆ ರಾಜ್ಯಭಾರ ವಹಿಸಿಕೊಂಡ ಕೆಲವೇ ವರ್ಷಗಳಲ್ಲಿ ಅವ್ರಿಗೆ ಈ ರಾಜ್ಯವೂ ಬೇಡ, ಈ ಕೋಶವೂ ಬೇಡ, ಈ ಬದುಕೇ ಬೇಡ, ಬನ್ನಿ ನಾವೆಲ್ಲ ಸ್ವರ್ಗಾರೋಹಣ ಮಾಡೋಣ ಅಂತ ಹೇಳಿ ಎಲ್ಲರೂ ಸ್ವರ್ಗಾರೋಹಣ ಮಾಡಕ್ಕೆ ಹೊರಟೋಗ್ಬಿಡ್ತಾರೆ. ಅಂದ್ರೆ ಗೆದ್ದ ಪಾಂಡವರು ಹೆಚ್ಚು ಕಾಲ ರಾಜ್ಯವನ್ನ ಆಳಲೇ ಇಲ್ಲ. ಆ ಕಾರಣಕ್ಕೇನೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನುವಂತ ನಮ್ಮಲ್ಲೊಂದು ಗಾದೆ ಮಾತಿದೆ. ನನಗೆ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಒಂದು ವೇಳೆ ಅಭಿಮನ್ಯು ಏನಾದ್ರೂ ಬದುಕಿತ್ತು ಪಾಂಡವರ ನಂತರ ಅವನು ರಾಜನಾಗಿದ್ರೆ
ಈ ದೇಶದ ರಾಜಕಾರಣಿ ಅವನು. ಆ ರಾಜ್ಯ ಹೆಂಗಿರ್ಬೋದಾಗಿತ್ತು? ಪಾಂಡವರ ನಂತರ ಅಭಿಮನ್ಯುವಿನಿಂದ ಆಳ್ವಿಕೆಗೊಂಡ ಈ ದೇಶ ಚರಿತ್ರೆ ನಿರ್ಮಾಣ ಮಾಡಿದ್ರೆ ಇವತ್ತು ನಾವು ಹೆಂಗಿರ್ಬೋದಾಗಿತ್ತು? ಆದರೆ ಅಭಿಮನ್ಯು ಉಳಿಲಿಲ್ಲ. ಅಭಿಮನ್ಯು ಅತ್ಯಂತ ಭೀಕರವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣ ಪರ್ವದ ಸಂದರ್ಭದಲ್ಲಿ ಸ್ವತಂತ್ರ ಭರವಸೆಯನ್ನು ಇಟ್ಟುಕೊಂಡಿದ್ದವರು. ಮತ್ತು ಅವ್ರು ಇರುವಷ್ಟು ಕಾಲ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಹೊಸ ಹೊಳಗೂ ಕೂಡ ನಾನು ಅನೇಕ ಸರ್ತಿ ಬಂದು ಅವರು ಇಲ್ಲಿದ್ದಾಗಲೂ ಅವರನ್ನ ಭೇಟಿ ಮಾಡಿದ್ದೇನೆ. ಈಗ ಅವರು ಇಲ್ಲ. ಆ ಎರಡು ಪುಣ್ಯ ಜೀವಿಗಳನ್ನು ನಾನು ಮೊದಲಿಗೆ ನೆನಪಿಸಿಕೊಂಡು ಅವರಿಗೆ ನಮನಗಳನ್ನು ಸಲ್ಲಿಸಿ ಈಗ ನನ್ನ ಮಾತುಗಳನ್ನು ಆಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಮುಖ್ಯ ಭಾಷಣಕಾರರು ಅಂತ ಹೇಳಿ ಅದ್ರ ಕೆಳಗಡೆ ನನ್ನ ಹೆಸರು ದಾಖಲು ಮಾಡಿದ್ದಾರೆ. ಆದರೆ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೀನಿ, ಇಲ್ಲಿ ನಾನು ಮುಖ್ಯ ಅಲ್ಲ, ನನ್ನ ಭಾಷಣವೂ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾದದ್ದು ಎರಡಿದೆ. ಆ ಎರಡು ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ರೆ ಇಷ್ಟು ದಿನಗಳು ನೀವು ಕಷ್ಟಪಟ್ಟು ವ್ಯವಸ್ಥೆ ಮಾಡಿದ ಈ ಕಾರ್ಯಕ್ರಮ ಯಶಸ್ಸನ್ನು ಕಂಡಾಗ ಆ ಎರಡು ಮುಖ್ಯ ಕಾರ್ಯಕ್ರಮಗಳು ಯಾವುದು ಅಂತಂದ್ರೆ, ಮಧ್ಯಾಹ್ನ ನಿಮಗೋಸ್ಕರ ಸಿದ್ಧಪಡಿಸಿದ್ದಾರಲ್ಲ ಅಡುಗೆ, ಅದೆಲ್ಲವನ್ನು ನೀವು ತೃಪ್ತಿಕರವಾಗಿ ಸಕಾಲಕ್ಕೆ ಊಟ ಮಾಡೋ ಥರ ಆಗಬೇಕು. ಅದೊಂದು ಕಾರ್ಯಕ್ರಮ ಆದರೆ ಕಾರ್ಯಕ್ರಮ ಯಶಸ್ವಿಯಾದಂಗೆ. ಇನ್ನೊಂದು, ಈ ವೇದಿಕೆ ನಿಮ್ಮದು, ಎಲ್ಲಿಂದಲೋ ಬಂದ ನನ್ನದಲ್ಲ. ಮುಖ್ಯ ಅತಿಥಿ ಅಂತ ಗೌರವ ಕೊಟ್ಟಿದ್ದೀರಿ, ಅದು ದೊಡ್ಡದು. ಅದು ನಿಮ್ಮ ಈ ವೇದಿಕೆಯಲ್ಲಿ ನಿಮ್ಮ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನವಾಗಬೇಕು. ನೀವಿಲ್ಲಿ ಹಾಡಬೇಕು, ನೀವಿಲ್ಲಿ ಕುಣಿಬೇಕು, ನೀವಿಲ್ಲಿ ಅಭಿನಯಿಸಬೇಕು. ಇದನ್ನು ಮಾಡೋಕ್ಕಾಗದೇ ಇರೋರು ಎದುರುಗಡೆ ಕುಳಿತುಕೊಂಡು ನೋಡಿ ಸಂತೋಷ ಪಡಬೇಕು. ಈ ಎರಡು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪೂರ್ಣಗೊಂಡ್ರೆ ಈ ಕಾರ್ಯಕ್ರಮ ಸುಸಂಪನ್ನವಾಯಿತು ಅಂತಾನೆ ಅರ್ಥ. ಹಾಗಾಗಿ ನಾನು ನನ್ನ ಮಾತುಗಳನ್ನು ಮುಖ್ಯ ಅಂತ ಅಂದುಕೊಂಡಿಲ್ಲ. ಹಾಗಾಗಿ ನಾನು ಕೆಲವೇ ಮಾತುಗಳಲ್ಲಿ ನಿಮಗೆ ಹೇಳಬೇಕಾದ ಮುಖ್ಯವಾದ ಸಂಗತಿಗಳನ್ನು ಒಬ್ಬ ಗುರುವಾಗಿ ಅಧ್ಯಾಪಕನಾಗಿ ಹೇಳ್ತಾ ಇದ್ದೇನೆ. ಅದರ ಆಚೆಗೆ ಇನ್ನೇನು ಇಲ್ಲ. ಈ ಕಾರ್ಯಕ್ರಮದ ಒಂದು 20 ಭಾಗದಷ್ಟು ಪಠ್ಯವನ್ನ ನಾವು ತಿಳಿಯಬಹುದಷ್ಟೇ. ಇನ್ನು ಉಳ್ಕೊಂಡಂತೆ ಶೇಕಡ 80 ಭಾಗ ನಮಗೆ ಜೀವನಕ್ಕೆ ಬೇಕಿರ್ತಕ್ಕಂಥ ಪಠ್ಯ, ನಾವು ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ಬೇಕಿರ್ತಕ್ಕಂಥ ಪಠ್ಯ ನಮ್ಗೆ ಇಂಥ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮೂಲಕ, ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡ್ಕೊಂಡಾಗ ಮಾತ್ರ ಅದರ ಒಂದು ಸಾರ್ಥಕತೆ ಬರುತ್ತೆ ಅಂತಕ್ಕಂಥದ್ದು. ಹಂಗಾಗಿ ಪಠ್ಯ ಮತ್ತೆ ಪಠ್ಯೇತರ ಚಟುವಟಿಕೆ ಎರಡರಲ್ಲೂ ತೊಡಗಿಸ್ಕೊಂಡ್ರೆ ಮಾತ್ರ ನಾವು ಸಂಪೂರ್ಣವಾಗಿ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ನಾವು ಎರಡರಲ್ಲೂ ಕೂಡ ನಮ್ಮನ್ನ ವಿದ್ಯಾರ್ಥಿ ದೇಶದಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ಮುಂದಿನ ಭವಿಷ್ಯ ತುಂಬಾ ವಿದ್ಯಾರ್ಥಿ ಜೀವನ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ಅಂತ ಮುಂದಿನ ಜೀವನ ನಮ್ಮ ಗೋಲ್ಡನ್ ಲೈಫ್ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಡೀ ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಸಮಿತಿ, ಕ್ರೀಡಾ ಸಮಿತಿ ಹಾಗೆ ಕಾಲೇಜಿನ ವಿವಿಧ ಸಮಿತಿಗಳೆಲ್ಲ ನಿಮ್ಮ ಶ್ರೇಯೋಭಿವೃದ್ಧಿಗೋಸ್ಕರ ಹಮ್ಮಿಕೊಂಡಿದ್ದೀನಿ. ಆ ಎಲ್ಲಾ ಕಾರ್ಯಕ್ರಮಗಳ ಸಮಾರೋಪವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನೆರವೇರಿದೆ. ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನಾನು ಎರಡು ಮಾತಿಗೆ ಹಿರಿಗುಣ ಇದೆ, ನದಿಗೆ ನರಿಗುಣ ಇದೆ, ತೋಳಕ್ಕೆ ತೋಳದ ಗುಣ ಇದೆ, ನಾಯಿಗೆ ನಾಯಿ ಗುಣ ಇದೆ, ಕೋತಿಗೆ ಕೋತಿ ಗುಣ ಇದೆ. ಹೀಗೆ ಒಂದೊಂದು ಪ್ರಾಣಿಗೆ ಒಂದೊಂದು ಗುಣ. ಆದರೆ ಮನುಷ್ಯರಾದ ನಮಗೋ ಸಕಲ ಪ್ರಾಣಿಗಳ ಗುಣ. ಇದು ದುರಂತ ಇದೆ. ಸಕಲ ಪ್ರಾಣಿಗಳ ಗುಣವನ್ನ ನಾವು ಹೊಂದಿದ್ರೆ ನಾವು ಮನುಷ್ಯರಾಗ್ತೀವ? ಇಲ್ಲ. ನಾವು ಕೆಲವೊಮ್ಮೆ ನೀವು ಸಖತ್ ಕೋತಿ ಅಂತೀವಲ್ಲ, ನಿಜಾನೇ ಇದೆ. ನಾಯಿ ಹೆಂಗಾಡ್ತೀವಲ್ಲ ಅಂತೀವಲ್ಲ, ನಿಜಾನೇ ಇದೆ. ವಾಸ್ತವವಾಗಿ ನಾವು ನಮ್ಮೊಳಗಿರಬಹುದಾದ ಈ ಇತರ ಪ್ರಾಣಿಗಳ ಗುಣವನ್ನೆಲ್ಲ ವರ್ಜಿಸಿ ಆಚೆ ತಂದ್ಬಿಟ್ಟು ಮನುಷ್ಯನಿಗಿರಬೇಕಾದ ಗುಣಗಳನ್ನ ಮಾತ್ರ ತುಂಬಿಕೊಳ್ಳೋದಿದೆಯಲ್ಲ, ಆ ಗುಣಗಳು, ಆ ಚಟುವಟಿಕೆಗಳು ಯಾವುದು ಅಂದ್ರೆ ಅದಿನ್ಯಾವುದೂ ಅಲ್ಲ, ಸಾಂಸ್ಕೃತಿಕ ಮತ್ತು ಕ್ರೀಡೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ, ರೆಡ್ ಕ್ರಾಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಇತ್ಯಾದಿ ಇತ್ಯಾದಿ ಘಟಕಗಳ ಒಳಗಡೆ ನೀವು ಏನೇನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀರೋ ಅವಷ್ಟೇನೆ. ಅದನ್ನು ನೀವು ಜೀವನ ಪೂರ್ತಿ ಇಟ್ಕೊಂಡ್ಬಿಟ್ರೆ ನೀವು ಎದೆ ಮುಟ್ಕೊಂಡು ಹೇಳ್ಕೊಳ್ಬೋದು ನಾನೊಬ್ಬ ಪರಿಪೂರ್ಣ ಮನುಷ್ಯ ಅಥವಾ ನಾನು ಮನುಷ್ಯ ಅಂತ ನಾವು ಧಾರಾಳವಾಗಿ ಹೇಳ್ಕೊಳ್ಬಹುದು. ಆದ್ರಿಂದ ಶಿಕ್ಷಣದ ಪರಮ ಉದ್ದೇಶ ಯಾವುದು ಅಂತಂದ್ರೆ ಅದು ಪ್ರಾಣಿಯ ವರ್ಗಕ್ಕೆ ಸೇರಿರುವ ಈ ಮನುಷ್ಯನ ಒಳಗಡೆ ನಿಜವಾದ ಮನುಷ್ಯನನ್ನು ರೂಪಿಸುವಂಥದ್ದು. ಪರ್ಫೆಕ್ಟ್ ಮ್ಯಾನ್ ಅಂತ ಮ್ಯಾನ್ ಆರ್ ವುಮನ್ ಏನ್ ಬೇಕಾಗಬಾರ್ದು, ಇರಬಾರ್ದು. ಒಬ್ಬ ಪರಿಪೂರ್ಣ ಪುರುಷ ಮತ್ತು ಮಹಿಳೆಯನ್ನು ರೂಪಿಸುವುದೇ ಶಿಕ್ಷಣದ ಗುರಿ ಎನ್ನುವುದು
ಒಟ್ಟಾರೆ ಶಿಕ್ಷಣದ ಅಂತಿಮ ಡೆಫಿನೇಷನ್, ಅದರ ನಿರ್ವಚನ. ಹಾಗಾಗಿ ಇಂಥ ಚಟುವಟಿಕೆಗಳಿಗೆ ನೀವು ಯಾವತ್ತೂ ಶಾಶ್ವತ ವಿರಾಮವನ್ನ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾನು ನಿಮಗೆ ಮೊದಲಿಗೆ ಹೇಳೋದಕ್ಕೆ ನಾನು ಬರ್ತೇನೆ. ಈಗ ಒಂದು ಮಾತು, ವಾಟ್ ಈಸ್ ಲೈಫ್ ಅನ್ನುವ ಪ್ರಶ್ನೆಗೆ ಬೇಕಾದಷ್ಟು ಉತ್ತರಗಳಿವೆ. ಅದರ ಒಂದು ಉತ್ತರ, ಲೈಫ್ ಅನ್ನೋದು ಒಂದು ಪರೀಕ್ಷೆ, ಜೀವನ ಎನ್ನುವುದು ಒಂದು ಪರೀಕ್ಷೆ. ಬೇಕಾದಷ್ಟು ಡೆಫಿನೇಷನ್ಗಳನ್ನು ಕೊಡ್ಬೋದು, ಇದು ಒಂದು ಡೆಫಿನೇಷನ್. ಇದು 100% ಸತ್ಯವಾದ ಮಾತು. ಈ ಜೀವನ ಅನ್ನೋದು ಪರೀಕ್ಷೆಯಾದಾಗ ಇದಕ್ಕೆ ಟೈಮ್ ಟೇಬಲ್ ಇರಲ್ಲ, ಇದಕ್ಕೆ ಸಿಲೆಬಸ್ ಇರಲ್ಲ, ಇದನ್ನ ಪಾಠ ಮಾಡೋದಕ್ಕೆ ಎಷ್ಟು ಮೀಡಿಯಂಗಳು ಇರಲ್ಲ, ಎಕ್ಸಾಮ್ ಯಾವತ್ತ ಇರುತ್ತೆ ಅಂತ ಆ ಗಣಿತ ಮೊದಲ ಸಮಿತಿಯ ಸದಸ್ಯರನ್ನಾಗಿ ವಿದ್ಯಾರ್ಥಿ ಪ್ರತಿನಿಧಿಗಳು ಒಳಗೊಂಡಂತೆ ನೇಮಿಸಲಾಯಿತು. ಮೊದಲಿಗೆ 15/8/2023 ಕಾಲೇಜಿನ ಆವರಣದಲ್ಲಿ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರಾಂಶುಪಾಲರ ಧ್ವಜಾರೋಹಣವನ್ನು ನೆರವೇರಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ಡಾಕ್ಟರ್ ರಮೇಶ್ ಸಿ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ನಂತರ ಕಾರ್ಯಕ್ರಮದಲ್ಲಿ ಹಾಜರಿದ್ದ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಗಳನ್ನು ವಿತರಿಸಲಾಯಿತು. 2023-24ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ NSS ಸ್ಟೂಡೆಂಟ್ ಗೈಡ್ಸ್ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ 28/11/2023 ಕಾಲೇಜಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶಾಸಕರಾದ ಶ್ರೀ HD ಮಂಜೂರ್ ಅವರು ನೆರವೇರಿಸಿ ಉದ್ಘಾಟನಾ ನುಡಿಗಳನ್ನು ಮಾಡಿದರು. ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಪಿ ಬೆಟ್ಟಗೌಡ, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕುವೆಂಪುನಗರ, ಮೈಸೂರು, ಇವರು ವಿದ್ಯಾರ್ಥಿಗಳನ್ನು ಕುರಿತು ಕೆಲವೊಂದು ಹಿತವಚನಗಳನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರತ್ಯೇಕ ವ್ಯವಸ್ಥಾಪಕರಾದ ಶ್ರೀಮತಿ ಸುಧಾ ಆರ್ ಅವರು ಹಾಜರಿದ್ದರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ HM ಹೇಮಲತಾ ಮೇಡಮ್ ಅವರು ಅಧ್ಯಕ್ಷೀಯ ನುಡಿಗಳನ್ನು ನೀಡಿದರು ಹಾಗೂ ಕಾಲೇಜಿನ ಎಲ್ಲ ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು ಹಾಜರಿದ್ದರು. ನಂತರ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದಿನಾಂಕ 25/9/2023 ಸಾಂಸ್ಕೃತಿಕ ಸಮಿತಿ ವತಿಯಿಂದ 2024ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 2/10/2023 ಗಾಂಧೀಜಿ ಪಂಪ ಭಾರತದಲ್ಲಾಗಲೇ ಭೂಮಿಯಲ್ಲಿನ ಕಲಾಕಾರರ ಚಿತ್ರಣ ಹೆಂಗೆ ಬರುತ್ತೆ ಅಂದ್ರೆ ಎಂಥ ವೀರ, ಆ ಪ್ರತಿಭೆಗಳಿಗೆ ಹೇಳಕ್ಕೆ ಹೋಗೋದಿಲ್ಲ ಅಂತ ವೀರ. ಆದ್ರೆ ಆತ ಸಾಯ್ತಾನೆ. ಯಾಕೆ ಅಂತಂದ್ರೆ ಚಕ್ರವ್ಯೂಹವನ್ನ ಪ್ರವೇಶ ಮಾಡೋದು ಗೊತ್ತಿದ್ದೇ ಹೊರತು ಅದರ ಒಳಗಡೆ ಸೃಷ್ಟಿಯಾಗುವ ನಾವು ಊಹಿಸಲಾಗದ ಸಮಸ್ಯೆಗಳೆಲ್ಲವನ್ನ ಎದುರಿಸಿ ಎದ್ದು ಬರುವ ಸಾಮರ್ಥ್ಯ ಅವನ ಒಳಗಡೆ ಇರಲಿಲ್ಲ. ನೋಡಿ, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಗಮನಿಸಬೇಕಾದ ಮಾತು ಏನು ಅಂತಂದ್ರೆ, ನೀವೇನು ಪಠ್ಯದ ಒಳಗಡೆ ಓದ್ತಾ ಇದ್ದೀರೋ, ಸಿಲೆಬಸ್ ಅಂತ ಓದ್ತಾ ಇದ್ದೀರೋ, ಬೇರೆ ಬೇರೆ ಸಬ್ಜೆಕ್ಟ್ ಅಂತ ಓದ್ತಾ ಇದ್ದೀರೋ, ಆ ಜ್ಞಾನವನ್ನ ಯಾರೂ ಅಲ್ಲಗಳಿಯಲ್ಲ. ಅದು ಬೇಕಾದ ಜ್ಞಾನ. ಯಾವ ಜ್ಞಾನ ಅದು ಅಂದ್ರೆ ಜೀವನ ಚಕ್ರವ್ಯೂಹವನ್ನ ಪ್ರವೇಶ ಮಾಡುವುದಕ್ಕೆ ಬೇಕಾದ ಜ್ಞಾನ. ಅದು ಬೇಕೇ ಬೇಕು. ಆದರೆ ಜೀವನ ಪ್ರವೇಶ ಮಾಡಿದ್ಮೇಲೆ ಮುಗಿದೋಯ್ತು ಅಂತ ಅಲ್ಲ, ಒಳಗೋದ್ಮೇಲೆ ಶುರು ಮಾಡೋದು. ಅಲ್ಲಿಯ ಸಮಸ್ಯೆಗಳನ್ನು ನಿಭಾಯಿಸಿ ಹೊರಗಡೆ ಬರಬೇಕಾದ್ರೆ ಇನ್ನೊಂದು ಜ್ಞಾನ ಬೇಕಲ್ಲ, ರಿಟರ್ನಿಂಗ್ ವಾಪಸ್ ಬರುವಂತ ಜ್ಞಾನ. ಆ ಜ್ಞಾನ ಎಲ್ಲಿ ಸಿಗುತ್ತೆ ಅಂದ್ರೆ